ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ನೋಡಿ, ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದಾದಂಥ ಸಿಂಪಲ್ ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ. ಸೊ ಇದು ಬಂದು ಲೇಸು ಮತ್ತು ಫೋಟ್ಲಿ ಬಟನ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂಥದ್ದು. ಹಾಗೆಯೇ ನೋಡೋದಕ್ಕೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದ್ರದ್ದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಆಲ್ರೆಡಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಸೊ ವೀಡಿಯೋ ಮಾಡಿಕೊಂಡೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಬಟ್ ನಾನು ತೋರಿಸ್ಕೊಡ್ತೀನಿ ಹೇಗೆ ಕಟ್ ಮಾಡಿದೆ ಅಂತ. ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೆ. ಫಸ್ಟು ಡೀಪ್ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದನ್ನು ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡಿದ್ದೀನಿ ಅಷ್ಟೇ. ಇದರದ್ದು ವೀಡಿಯೋ ಸ್ಕಿಪ್ ಆಗಿದೆ, ಸಾರಿ. ಅದಕ್ಕೋಸ್ಕರನೇ ನಾನು ನಿಮಗೆ ಕೈಯಲ್ಲೇ ಈ ರೀತಿ ಇಟ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬ್ಯಾಕ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ, ಡೀಪ್ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಡೀಪ್ನಲ್ಲಿ ನೀವು ಈ ರೀತಿ ಸೈಡ್ನ ಇಟ್ಕೋಬೇಕು. ಇದಾದಮೇಲೆ ಈ ರೀತಿ ಫೋಟ್ಲಿಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ರೆಡಿ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಫೋಟ್ಲಿನ ರೆಡಿ ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ಒಂದು 2 ಇಂಚು ಅಗಲ ಬಂದು 2 ಇಂಚು, ಹಾಗೆಯೇ ಉದ್ದ ಬಂದು 2 ಇಂಚು ಸಾಕು. ಆ ರೀತಿ ಸೀರೆ ಫ್ಯಾಬ್ರಿಕ್ದು ಬಟ್ಟೆಗಳು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಲೇಸ್ ಕೂಡ ಇಟ್ಕೊಂಡಿದ್ದೀನಿ. ಬಾರ್ಡರ್ ಕಲರ್ದು ಲೇಸ್ ಇಟ್ಕೊಂಡಿದ್ದೀನಿ. ಸೊ ಬಾರ್ಡರ್ ಬಂದು ಕಾಪರ್ ಕಲರಲ್ಲಿದೆ, ಹಾಗಾಗಿ ಕಾಪರ್ದು ಲೇಸ್ನ ತಗೊಂಡಿದ್ದೀನಿ. ಇದಾದಮೇಲೆ ನೋಡಿ, ಈ ರೀತಿ ಫೋಟ್ಲಿಸ್ ಸಿಗುತ್ತೆ ನಿಮಗೆ. ಸೊ 10 ರೂಪಾಯಿ 20 ರೂಪಾಯಿ ಅಷ್ಟೇ. ಇದು ಒಂದು ಪ್ಯಾಕೆಟ್ ಬಂದು 10 ರೂಪಾಯಿ 20 ರೂಪಾಯಿ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಪ್ಯಾಕೆಟ್ ದೊಡ್ಡದಾಗಿತ್ತು ಅಂತಂದರೆ 20 ರೂಪಾಯಿ, ಹಾಗೆಯೇ 10 ರೂಪಾಯಿ. ಇದನ್ನು ತಗೊಂಡು ನೀವು ಡಿಸೈನ್ನ ಮಾಡ್ಕೋಬೋದು. ಇದಾದ ನಂತರ ಫೋಟ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ, ಇದರಲ್ಲಿ ಒಂದು ಫೋಟ್ಲಿನ ತಗೊಂಡು ಇದನ್ನು ಈ ಬಟ್ಟೆ ಒಳಗಡೆ ಹಾಕ್ಕೋಬೇಕು. ಬಟ್ಟೆ ಒಳಗಡೆ ಹಾಕ್ಕೊಂಡು ನೀಟಾಗಿ, ನಿಮಗೆ ಅಲ್ಲಿ ಒಳಗೆ ದಪ್ಪ ಸಣ್ಣ ಇರುತ್ತೆ, ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಯಾವುದು ಅಳತೆಗೆ ನಿಮಗೆ ದಪ್ಪಾಗಿರೋರಿಗೆ ಸ್ವಲ್ಪ ದಪ್ಪದಾಗಿರೋದೇ ಇಡಿ, ಸಣ್ಣಾಗಿತ್ತು ಅಂತಂದರೆ ಸ್ವಲ್ಪ ಸಣ್ಣದಾಗಿಯೇ ಇಟ್ಕೊಳ್ಳಿ. ನೋಡಿ, ಹೀಗಿಟ್ಕೊಂಡು ಇದಕ್ಕೆ ದಾರನ ಸುತ್ಕೋಬೇಕು. ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಆ ರೀತಿ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು ಫಸ್ಟ್ ಹೀಗೆ ಇಟ್ಕೊಂಡು ಇದಕ್ಕೆ ದಾರ ಸುತ್ಕೊಳ್ಳಿ. ಇದನ್ನು ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಈ ಫೋಟ್ಲಿಗಳನ್ನ ಮಣಿನ ಹಾಕ್ಬಿಟ್ಟು, ನಾರ್ಮಲಾಗಿ ಬೀಡ್ಸ್ ಬರುತ್ತೆ ಅಲ್ವಾ, ಬೀಡ್ಸ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಚೆನ್ನಾಗಿರುತ್ತೆ, ಬಟ್ ಸ್ಟಿಚಿಂಗ್ ಮಾಡೋದಕ್ಕೆ ಸಿಂಗಲ್ ಫೂಟ್ ಆಗಬೇಕಾಗುತ್ತೆ. ನೀವು ನಾರ್ಮಲ್ ಫೂಟಲ್ಲಿ ಅದನ್ನು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದು ಫೋಟ್ಲಿಗಳನ್ನ ತಗೊಂಡು ನೀವು ನಾರ್ಮಲ್ ಫೂಟಲ್ಲೂ ಕೂಡ, ನಾರ್ಮಲ್ ಸ್ಟಿಕ್ ಮಿಷಿನಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಹೂ ಕಟ್ತೀವಿ ಅಲ್ವಾ ನಾವು, ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹೀಗೆ ರೆಡಿ ಮಾಡಿ ಇಟ್ಕೋಬೇಕು. ಸೊ ಪ್ರತಿಯೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಫಸ್ಟು ಲೈನಿಂಗ್ನ ತಗೊಳ್ಳಿ, ಲೈನಿಂಗ್ ಮೇಲ್ಗಡೆ ಅಟ್ಯಾಚ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಇನ್ವಿಸಿಬಲ್ ಆಗಿ ರೆಡಿ ಆಗುತ್ತೆ. ನೀವು ಫೋಟ್ಲಿ ಹೊಲ್ದಿರೋ ಅಂಥದ್ದು ನಿಮಗೆ ಆಚೆ ಕಾಣಿಸೋದಿಲ್ಲ, ಆ ರೀತಿ ರೆಡಿ ಆಗುತ್ತೆ. ಸೊ ಈ ರೀತಿ ನೋಡಿ, ಓಪನ್ ಮಾಡಿ ಇಟ್ಕೋಬೇಕು. ಓಪನ್ ಮಾಡಿ ಇಟ್ಕೊಂಡು ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ನೇರಕ್ಕೆ ಮೇಲ್ಗಡೆನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಹೀಗೆ ಇದ್ರ ಮೇಲ್ಗಡೆ ಇಟ್ಕೊಂಡು ಫಸ್ಟು ಮಾರ್ಕ್ ಮಾಡ್ಕೊಂಡು ಬಿಡಿ. ಅದನ್ನು ತೋರಿಸ್ಲಿಲ್ಲ, ಸಾರಿ. ಫಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹತ್ರ ಬೇಕು ಅಂತಂದರೆ ಹತ್ರ ಕೂಡ ಇಟ್ಕೋಬೋದು. ಇಲ್ಲ ಅಂತಂದರೆ ನಾನು ಅರ್ಧ ಇಂಚ್ಗೆ ಹಾಕಿದ್ದೀನಿ. ಸೊ ಇನ್ನೂ ಹತ್ರ ಬೇಕು ಅಂತಂದರೂ ಕೂಡ ನೀವು ಹತ್ರನೇ ಹಾಕೋಬೋದು. ಓಕೆನಾ? ಸೊ ಈ ರೀತಿ ಇಟ್ಕೊಳ್ಳಿ. ನೋಡಿ, 2 ಸೈಡ್ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಹೇಳ್ದೆ ಅಲ್ವಾ, ಒಂದ್ರ ಪಕ್ಕ ಒಂದು ಬೇಕು ಅಂತಂದರೂ ಕೂಡ ಆ ರೀತಿ ಕೂಡ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಫೋಟ್ಲಿಗಳನ್ನ ಕಟ್ ಮಾಡಿಕೊಂಡು ನೀವು ಆ ರೀತಿ ಕೂಡ ರೆಡಿ ಮಾಡ್ಕೋಬೋದು. ಇದಿಷ್ಟು ಆಯ್ತಲ್ವ. ಇದಾದಮೇಲೆ ಇವಾಗ ಫೋಟ್ಲಿಗಳನ್ನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಹೀಗೆ ಲೈನಿಂಗ್ ಮೇಲ್ಗಡೆ ಇಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಲ್ವಾ, ಇದೇ ರೀತಿ ಮೇಲ್ಗಡೆ ಇಟ್ಟು ಒಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನೋಡಿ, ಈ ರೀತಿ ಫೋಟ್ಲಿಗಳನ್ನ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಲ್ವಾ, ಒಂದ್ರ ಪಕ್ಕ ಒಂದು ಅದೇ ರೀತಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಹತ್ರ ಬೇಕು ಅಂತಂದರೆ ನಾನು ಹೇಳ್ದೆ ಅಲ್ವಾ, ಆ ರೀತಿ ಹತ್ರ ಕೂಡ ಇಟ್ಕೊಂಡು ಸ್ವಲ್ಪ ಈ ರೀತಿ ರಫ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ರಫ್ ಮಾಡ್ಕೊಳ್ತಾ ಹೋಗಿ ಎಕ್ಸ್ಟ್ರಾ ಇರೋ ಅಂಥ ಪೀಸನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ, ಹೀಗೆ ರಫ್ ಮಾಡ್ಕೋಬೇಕು. ಮತ್ತು ಇನ್ನೊಂದನ್ನು ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಗೊತ್ತಾಯ್ತಲ್ವಾ, ಇವಾಗ ಎಕ್ಸ್ಟ್ರಾ ಇರೋ ಅಂಥದ್ದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇವಾಗ ಇದನ್ನು ಲೈನಿಂಗ್ ಮೇಲ್ಗಡೆ ಇಡಬೇಕು. ನೋಡಿ, ಹೀಗೆ ನೀಟಾಗಿ ಲೈನಿಂಗ್ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಒಂದು ಅರ್ಧ ಇಂಚ್ಗೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಅದು ಹೇಗಿದೆ, ಲೈನಿಂಗ್ ಮೇಲ್ಗಡೆ ನೀವೇನು ಮಾಡಬೇಕು, ಫೋಟ್ಲಿಗಳನ್ನ ಹಾಕಿದ್ದೀರಲ್ವ ಅದನ್ನು ಉಲ್ಟಾ ಇಟ್ಕೋಬೇಕು. ಇವಾಗ ನೋಡಿ, ಒಳಗಡೆ ಫೋಟ್ಲಿ ಇದೆ, ಇದು ಬಂದು ಉಲ್ಟಾ ಮೇಲ್ಗಡೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಫೋಟ್ಲಿ ಕಾಣಿಸ್ತಾ ಇಲ್ಲ, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಪಾರ್ಟು ಕೂಡ ಸ್ಟಿಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು. ಆದಮೇಲೆ ನೋಡಿ, ಉಲ್ಟಾ ತಿರುಗಿಸ್ಕೊಂಡು ಇವಾಗ ಮತ್ತೆ ಹೊಲಿಗೆ ಹಾಕ್ಕೊಳ್ತಾ ಹೋಗಬೇಕು.
ಸೊ ಇಲ್ಲಿ ಬಂದು ನೀವು ಒಂದೊಂದು ನಾಚು ಹಾಕ್ಕೊಂಡ್ರು ಕೂಡ ಆಗುತ್ತೆ, ಇಲ್ಲ ಅಂತಂದರೆ ಫೋಟ್ಲಿ ಎಲ್ಲಿ ಇದೆ ಅಲ್ವಾ ಅಲ್ಲಿ ಒಂದೊಂದು ನಾಚು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಫೋಟ್ಲಿಗಳೆಲ್ಲ ನೋಡಿ ಈಚೆ ಬಂದಿದೆ. ಇವಾಗ ಒಳಗಡೆ ನೀವು ಹಾಕಿರುವಂಥದ್ದು ಸ್ಟಿಚ್ ಅನ್ನೋದು ಒಳಗಡೆ ಹೋಗ್ಬಿಟ್ಟಿದೆ. ಗೊತ್ತಾಯ್ತಲ್ವ ಇದು ಹೇಗೆ ಅಂತಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಒಂದು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಅದಕ್ಕೆ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನಾನು ಸಿಂಗಲ್ ಫುಟ್ ಹಾಕ್ಕೊಂಡಿದ್ದೀನಿ, ಸೊ ಡಬಲ್ ಫುಟಲ್ಲೂ ಕೂಡ ಮಾಡ್ಕೋಬೋದು. ಬಟ್ ನಾನು ಕುಚ್ಚು ಸ್ಟಿಚ್ ಮಾಡೋದಕ್ಕೆ ಅಂದ್ಬಿಟ್ಟು ಸಿಂಗಲ್ ಫುಟ್ ಹಾಕಿದ್ದೆ, ಅದರಲ್ಲೇ ಸ್ಟಿಚ್ ಮಾಡಿಬಿಡ್ತಾ ಇದ್ದೀನಿ, ಮತ್ತೆ ಯಾರು ತೆಗಿಯೋರು ಅಂತಂದ್ಬಿಟ್ಟು ಅಷ್ಟೇ. ಇದಾದಮೇಲೆ ಕೆಳಗಡೆ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕೆಳಗಡೆ ಮಾತ್ರ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪನೂ ಕೂಡ ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ನಿಮಗೆ ಆ ರೀತಿ ಕಾಣಿಸ್ತಾ ಇದೆ. ಐರನ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಆಗುತ್ತೆ. ಸೊ ಸೈಡಲ್ಲೂ ಕೂಡ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಿಧಾನಕ್ಕೆ ತೋರಿಸ್ತು ಅಂತಂದರೆ ನಿಮಗೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಆವಾಗ ನಿಮಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ಇವಾಗ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ಲೇಸ್ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಬ್ಲೌಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಲೇಸ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಹೀಗೆ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ನಿಮಗೆ ಲೇಸ್ ಯಾವ ರೀತಿ ಶೇಪಲ್ಲಿ ಬೇಕು ಆ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಈ ರೀತಿ ಶೇಪಲ್ಲಿ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ಗಡೆ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ, ಈ ಕಡೆ ಸೈಡ್ ಮಾರ್ಕ್ ಮಾಡ್ಕೊಂಡಿರೋ ಅಂಥದ್ದು ಈ ಕಡೆ ಸೈಡ್ಗೂ ಕೂಡ ಅದೇ ರೀತಿ ಕರೆಕ್ಟಾಗಿ ನಿಮಗೆ ಮಾರ್ಕ್ ಇಳ್ಕೊಳ್ಳುತ್ತೆ. ಸೊ ಆವಾಗೇನಾಗುತ್ತೆ, ನಿಮಗೆ ಲೇಸ್ನ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಈ ರೀತಿ ಲೇಸ್ನ ನಾವು ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಿಂದ ಮುಂದ್ಗಡೆಗೆ ಒಂದು 1/4 ಇಂಚಷ್ಟು ಮುಂದಕ್ಕೆ ಮಾತ್ರ ಈ ರೀತಿ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ. ಜಾಸ್ತಿ ಏನು ಬೇಡ, ಒಂದು 1/4 ಇಂಚಷ್ಟು ಮುಂದೆಗೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಅಲ್ಲಿ ನಾವು ಲೇಸ್ನ ಕಟ್ ಮಾಡ್ಕೊಂಡು ಬಿಡಬೇಕು. ಇನ್ನೊಂದು ಲೈನ್ನ ನೀವು ಕೆಳಗಡೆ ನೀವು ಹಾಕಿದಾಗ ಏನಾಗುತ್ತೆ, ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ಕಡೆ ಸೈಡ್ ಎಡ್ಜಸ್ಗೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡ್ದು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಒಂದು 1/2 ಇಂಚಷ್ಟು ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಕೂಡ 2 ಸ್ಟಿಚ್ನ ಹಾಕ್ಕೋಬೇಕು. ಸೊ ಇದಿಷ್ಟು ಆಯ್ತಲ್ವ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಮತ್ತೆ ಲೇಸ್ನ ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡು ಬಂದ್ವಿದ್ವಿ ನೋಡಿ, ಅದರ ಮೇಲಿಂದ ಈ ರೀತಿ ಬರಬೇಕು ನೋಡಿ. ಹೀಗೆ ಅದನ್ನು ಕೂಡ ಅಷ್ಟೇ ನಾವು ಲೈನ್ ಯಾವ ರೀತಿ ಹಾಕ್ಕೊಂಡಿದ್ವಿ ಅಲ್ವಾ, ಅದೇ ನೇರಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಅದು ಬಂದು ಫೋಟ್ಲಿ ಬಟನ್ನಿಂದ ಕೆಳಗಡೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಹೀಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಡಬಲ್ ಸ್ಟಿಚ್ ಹಾಕ್ಕೊಳ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಅದು ಕುತ್ಕೊಳ್ಳುತ್ತೆ. 2 ಸೈಡ್ ಕೂಡ ಎಡ್ಜಸ್ಗೆ ಹಾಕ್ಕೊಳ್ಳಿ. ಹಾಗೆಯೇ ದಾರ ಬಂದು ಲೇಸ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ದಾರ ತಗೊಳ್ಳಿ. ಆವಾಗ ನಿಮಗೆ ಲೇಸ್ ಹಾಕಿರೋವಂಥದ್ದು ಅಷ್ಟು ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರನೇ ಹೇಳಿದ್ದು. ಇದಕ್ಕೆ ಬೇಕು ಅಂತಂದರೆ ಈ ರೀತಿ ಡಬಲ್ಲಾಗಿ ಲೇಸ್ ಕೂಡ ಹಾಕೋಬೋದು. ನಾನು ಇದಕ್ಕೆ ಕೆಳಗಡೆ ಡಿಸೈನ್ ಮಾಡ್ತೀನಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ನೋಡಿ, ಇದಿಷ್ಟು ಆದಮೇಲೆ ಇವಾಗ ನಾನು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದೇನಾದರೂ ಶೇಪ್ ಈ ರೀತಿ ಡ್ರಾ ಮಾಡೋದಕ್ಕೆ ನಿಮಗೆ ಬರೋದಿಲ್ಲ ಅಂತನ್ನೋರು ಆ ರೀತಿ ಶೇಪ್ ಯಾವುದಾದ್ರೂ ರೆಡ್ನ ಕಟ್ ಮಾಡಿಕೊಂಡು ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಕೂಡ ಡ್ರಾ ಮಾಡ್ಕೋಬೋದು. ಓಕೆನಾ. ಫಸ್ಟ್ ಈ ರೀತಿ ಲೇಸ್ನ ತಗೊಂಡು ಅದ್ರ ಮೇಲಿಂದ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನೋಡಿ. ಹೀಗೆ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹತ್ರದಿಂದ ತೋರಿಸ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ಹೀಗೆ ಹತ್ರದಿಂದ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ. ಫಸ್ಟ್ ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಜಾಸ್ತಿ ಏನು ಫೋಲ್ಡಿಂಗ್ ಬೇಡ. ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಈ ಕಡೆ ತಿರುಗಿಸ್ಕೊಳ್ಳಿ. ಮತ್ತು ಇದನ್ನು ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಮತ್ತೆ ಈ ಕಡೆ ತಿರುಗಿಸ್ಕೊಳ್ಳಿ. ಲಾಸ್ಟಲ್ಲಿ ಇರುವಂಥದ್ದನ್ನು ಒಂದು 1/2 ಇಂಚು ತಗೊಂಡು ಫೋಲ್ಡಿಂಗ್ ಮಾಡಬೇಕು. ಆವಾಗೇನಾಗುತ್ತೆ, ನಿಮಗೆ ಬಿಚ್ಕೊಳ್ಳೋದಿಲ್ಲ ಲೇಸ್ ಯಾವುದೇ ಕಾರಣಕ್ಕೂ. ಇಲ್ಲಿ ರೀತಿ ಇಟ್ಕೊಂಡು ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ರೀತಿ ಉಲ್ಟಾ ಬರಬೇಕು. ಆವಾಗೇನಾಗುತ್ತೆ, ಡಬಲ್ ಸ್ಟಿಚ್ ಆಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿದ್ರಲ್ವ ಬ್ಯೂಟಿಫುಲ್ಲಾಗಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ. ಇದ್ರ ಮೇಲ್ಗಡೆ ನಾನು ಹಾಕಿದ್ದೀನಲ್ಲ ಬುಟ್ಟ, ಅದು ನೀವು ಅಂಟಿಸ್ಬೋದು. ಇಲ್ಲ ಅಂತಂದರೆ ನೀವು ಹಾಗೇ ಕೂಡ ಹಾಕೋಬೋದು. ನೀವು ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಂಟಿಸ್ತೀನಿ ಅಂತಂದರೆ ಅಂಟಿಸ್ಲು ಕೂಡ ಅಂಟಿಸ್ಬೋದು. ನೋಡಿದ್ರಲ್ವ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.